ಲಿಂಗೈಕ್ಯ ಡಾಕ್ಟರ್ ವೀರಲಿಂಗಯ್ಯ ಶಿವಯೋಗಿಗಳು ಶಿವಚಿಂತನೆ ಆಧ್ಯಾತ್ಮಿಕ ಚಿಂತನೆ ಮೂಲಕ ನಾಡಿನಲ್ಲಿ ಭಕ್ತರನ್ನು ಸಂಪಾದಿಸಿದವರಾಗಿದ್ದರು. ಇಂಥ ಶಿವಯೋಗಿಗಳು ಪುಣ್ಯಾರಾಧನೆ ಆಚರಿಸುವುದು ಶ್ಲಾಘನೀಯವಾದದ್ದು. ಕಿಲ್ಲೆ ಬೃಹನ್ಮಠದ ಶ್ರೀಗಳು ಇತ್ತೀಚೆಗೆ ನಗರದ ಅಸ್ಕ್ಯಾಲ್ಗೇಟ್ ಹಿರೇಮಠದಲ್ಲಿ ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಠದ ಧರ್ಮಾಧಿಕಾರಿಗಳಾದ ವೇದಮೂರ್ತಿ ಜಿಎಸ್ ಹಿರೇಮಠ ಅವರ ಕುಟುಂಬದವರ ನೇತೃತ್ವದಲ್ಲಿ ಲಿಂಗೈಕ್ಯ ಡಾಕ್ಟರ್ ವೀರಲಿಂಗಯ್ಯ ಶಿವಯೋಗಿಗಳವರ ಪ್ರಥಮ ಪುಣ್ಯಸ್ಮರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ಶ್ರೀಮಠದ ಸದ್ಭಕ್ತರು ಸೇರಿ ಮಠದ ಪುರೋಹಿತ ಬಳಗದ ಮಂತ್ರಘೋಷಗಳೊಂದಿಗೆ ಕರ್ತುಗದ್ದಿಗೆ ಜಲಾಭಿಷೇಕ, ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಹೂ ಪುಷ್ಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ನಂತರ ಅಸ್ಕ್ಯಾಲ್ಗೇಟ್ ಹಿರೇಮಠಕ್ಕೆ ದಯಮಾಡಿಸಿದ ಕಿಲ್ಲೆ ಬೃಹನ್ಮಠದ ಶ್ರೀಗಳ ಚರಣಗಳಿಗೆ ರೇಖಾ ವೀರಗುಂಡಯ್ಯ ಸ್ವಾಮಿ ಹಾಗೂ ಸರ್ವ ಸದ್ಭಕ್ತರು ಸೇರಿ ಪೂಜೆ ಮಹಾಮಂಗಳಾರತಿ ನೆರವೇರಿಸಿ ಅವರಿಗೆ ಧರ್ಮಾಧಿಕಾರಿಗಳಾದ ಜಿಎಸ್ ಹಿರೇಮಠ ಅವರು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಶ್ರೀಮಠದ ಪರಂಪರೆಯ ಲಿಖಿತ ಗ್ರಂಥವನ್ನು ನೀಡಿ ಗೌರವಿಸಲಾಯಿತು. ಕಿಲ್ಲೆ ಬೃಹನ್ಮಠದ ಶ್ರೀಗಳು ಲಿಂಗೈಕ್ಯ ಡಾಕ್ಟರ್ ವೀರಲಿಂಗಯ್ಯ ಶಿವಯೋಗಿಗಳವರ ಕರ್ತುಗದ್ದಿಗೆಗೆ ಹೂ ಪುಷ್ಪ ಅಕ್ಷತೆಗಳನ್ನು ಸಮರ್ಪಿಸಿ ಆಶೀರ್ವದಿಸಿದರು. ಜಯ ಗಜದಂಡ ಶಿವಯೋಗಿ ಜಯ ಕರ್ಪೂರ್ಣ ಸುಖಭೋ. ನಂತರ ಧರ್ಮ ಸಂದೇಶ ನೀಡಿದ ಅವರು ಮಾತಾಪಿತೃಗಳನ್ನು ವೃದ್ಧಾಶ್ರಮಗಳಿಗೆ ಸೇರಿಸುವ ಈ ಕಾಲದಲ್ಲಿ ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಸರ್ವ ಸದ್ಭಕ್ತರನ್ನು ಒಗ್ಗೂಡಿಸಿಕೊಂಡು ಗುರು ಹಿರಿಯರ ಪುಣ್ಯಸ್ಮರಣೆಯನ್ನು ಆಚರಿಸಿ ತಾವು ಅಲ್ಲದೆ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಹಿರಿಯರ ಸಂಪ್ರದಾಯದ ಮಾರ್ಗದರ್ಶನವನ್ನು ತಿಳಿಯಪಡಿಸುತ್ತಿರುವುದು ಸಮಾಜದಲ್ಲಿ ಶ್ಲಾಘನೀಯ ಕಾರ್ಯವಾಗಿದೆ. ಶ್ರೀಮಠದ ಸದ್ಭಕ್ತರು ಸಹಿತ ತಮ್ಮ ಗುರುಗಳನ್ನು ನೆನೆಸುತ್ತಿರುವುದು ತುಂಬಾ ಸಂತೋಷ ತಂದಿದೆ. ಲಿಂಗೈಕ್ಯ ಡಾಕ್ಟರ್ ವೀರಲಿಂಗಯ್ಯ ಶಿವಯೋಗಿಗಳು ಅಪಾರ ಭಕ್ತರನ್ನು ಹೊಂದಿದ್ದವರಾಗಿದ್ದರು. ಸರ್ವ ಭಕ್ತರಿಗೂ ಸನ್ಮಾರ್ಗವನ್ನು ತೋರಿಸುತ್ತಾ ತಾವು ಸಹಿತ ಸದಾ ಶಿವಚಿಂತನೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿ ಜಿಲ್ಲೆಯಲ್ಲದೆ ಹೊರ ಜಿಲ್ಲೆಗಳ ಭಕ್ತರನ್ನು ಸಂಪಾದಿಸಿದ ಮಹಾಮಹಿಮರಾಗಿದ್ದರು ಎಂದು ನುಡಿದು ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಎಂದು ನುಡಿದರು. ಅಸ್ಕ್ಯಾಲ್ಗೇಟ್ ಹಿರೇಮಠದ ಈ ಪವಿತ್ರ ಪರಿಸರದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂತಹ ಅಮರಲಿಂಗೇಶ್ವರ ದೇವಸ್ಥಾನದ ಈ ಬೃಹತ್ ಛಾಯದ ರೂವಾರಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀ ವೇದಮೂರ್ತಿ ವೀರಲಿಂಗಯ್ಯ ಸ್ವಾಮಿಯವರು ಇಂದಿಗೆ 1 ವರ್ಷವಾಯಿತು ಗರ್ಭಗತವಾಗಿ. ಅವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಅವರ ಶಿಷ್ಯವರ್ಗ, ಅವರ ಅಪಾರ ಕುಟುಂಬ ವರ್ಗ, ಬಂಧು ಬಳಗದವರು ಸೇರಿಕೊಂಡು ಇಂದು ಅವರ ಸ್ಮರಣೆಯನ್ನು ಮಾಡುವಂಥ ಸುದಿನ. ಈ ಪವಿತ್ರ ಶ್ರಾವಣ ಮಾಸದ ಕೊನೆಯ ದಿವಸ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ಭಾಳ ಸುಂದರವಾಗಿ ನಡೆದುಕೊಂಡು ಬರ್ತಾ ಇದೆ. ಇವತ್ತಿನ ದಿವಸ ಹಿರಿಯರ ಸ್ಮರಣೆ ಆಗಿರ್ಬೋದು, ಅವರ ಆದರ್ಶ ಜೀವನದ ಒಂದು ದಾರಿ ಆಗಿರ್ಬೋದು. ಬಹಳಷ್ಟು ಜನ ದಾಯಾದಿಗಳು ಅಂದರೆ ಹೆಣ್ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಇವರೆಲ್ಲರೂ ಕೂಡ ಹಿರಿಯರ ಮಾತನ್ನು ಧಿಕ್ಕಾರ ಮಾಡಿಕೊಂಡು ಹೋಗುವಂಥ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಇವತ್ತು ಹಿರಿಯರ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ನಪ್ಪ ಅಂದರೆ ಇವರು ಪುಣ್ಯವಂತರಲ್ಲ, ಅವರನ್ನು ಸ್ಮರಿಸುವಂತಹ ಈ ಕುಟುಂಬ ವರ್ಗದ ವೀರಲಿಂಗಯ್ಯ ಸ್ವಾಮಿ ನಿಜವಾಗಿಯೂ ಕೂಡ ಪುಣ್ಯವಂತ ಅಂತ ತಿಳ್ಕೊಂಡು ಹೇಳಬೇಕಾಗಿತ್ತು. ವೀರಲಿಂಗಯ್ಯ ಸ್ವಾಮಿಯವರ ಆತ್ಮ ಚಿರಶಾಂತಿಯಾಗಿರಲಿ, ಅವರ ದಾಯಾದಿಗಳ ಮೇಲೆ ಅವರ ಕೃಪಾಶೀರ್ವಾದ ಅವರ ಮನೆತನದಲ್ಲಿ ಅವರ ಮಕ್ಕಳಿಗೆ, ಅವರ ಕುಟುಂಬ ವರ್ಗಕ್ಕೂ, ಅವರೆಲ್ಲ ದಾಯಾದಿಗಳಿಗೆ ಪ್ರಾಪ್ತಿಯಾಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೆ ಶುಭಾಶಯಗಳನ್ನು ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಅಸ್ಕ್ಯಾಲ್ಗೇಟ್ ಹಿರೇಮಠದವರು, ಪಿಕ್ಳ್ಯಾಳ್ ಹಿರೇಮಠದವರು, ಎನ್ ಗಣೇಕಲ್ ಹಿರೇಮಠದವರು, ವಂಕಸಂದ್ರ ಹಿರೇಮಠದವರು, ಬನರೇಶ್ವರ ದೇವಸ್ಥಾನದ ಅರ್ಚಕರು, ಯಾದಗಿರಿ ಮಠದವರು, ಚಂದ್ರಮೌಳೇಶ್ವರ ದೇವಸ್ಥಾನದ ಅರ್ಚಕರು, ಬೃಹಸ್ಪತಿ ವಾರಪೇಟೆ ವೀರಭದ್ರೇಶ್ವರ ಅರ್ಚಕರು, ನಗರ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸರ್ವ ಸದ್ಭಕ್ತರು ಉಪಸ್ಥಿತರು.